ಬಂಧುಗಳೇ, ಬೆಂಗಳೂರಿನ ವಾಹನ ದಟ್ಟಣೆ ಬಗ್ಗೆ ನೋಡುತ್ತಿದ್ದೀರಿ. 1. ಇಲ್ಲಿಗೆ ದಿನನಿತ್ಯ ಸಾವಿರಾರು ಕುಟುಂಬಗಳು ವಲಸೆ ಬರುತ್ತಲೇ ಇರುತ್ತಾರೆ. 2. ಅಷ್ಟೇ ಸಂಖ್ಯೆಯಲ್ಲಿ ಕುಟುಂಬಗಳು ಇಲ್ಲಿಂದ ವಾಪಸ್ ಹೋಗುವುದಿಲ್ಲ. 3. ಜನಸಂಖ್ಯೆ ಬೆಳೆದಷ್ಟು ರಸ್ತೆಗಳು ಅಗಲವಾಗಿ ಹಿಗ್ಗುವುದಿಲ್ಲ, ಇನ್ನಷ್ಟು ಅತಿಕ್ರಮಣಕ್ಕೆ ಒಳಗಾಗುತ್ತವೆ ಹಾಗೂ ವಾಹನಗಳನ್ನು ರಸ್ತೆಗಳಲ್ಲೇ ಪಾರ್ಕಿಂಗ್ ಮಾಡುತ್ತಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗಬೇಕಾದರೆ ಆದಷ್ಟು ಬೇಗ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣವಾಗಿ ವಾಹನಗಳ ಓಡಾಟ ಆರಂಭವಾದರೆ ಟ್ರಾಫಿಕ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಸಾರ್ವಜನಿಕರು ತಮ್ಮ ವಾಹನಗಳನ್ನು ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡುವುದು ಬಿಟ್ಟು ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಬಂಧುಗಳೇ, ಈ ಜನರ ಜಾಗೃತಿಯಿಂದ ಸಹ ಟ್ರಾಫಿಕ್ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿಸಬಹುದು. ಬಂಧುಗಳೇ, ಬೆಂಗಳೂರಿನ ವಾಹನ ದಟ್ಟಣೆ ಬಗ್ಗೆ ನೋಡುತ್ತಿದ್ದೀರಿ. 1. ಇಲ್ಲಿಗೆ ದಿನನಿತ್ಯ ಸಾವಿರಾರು ಕುಟುಂಬಗಳು ವಲಸೆ ಬರುತ್ತಲೇ ಇರುತ್ತಾರೆ. 2. ಅಷ್ಟೇ ಸಂಖ್ಯೆಯಲ್ಲಿ ಕುಟುಂಬಗಳು ಇಲ್ಲಿಂದ ವಾಪಸ್ ಹೋಗುವುದಿಲ್ಲ. 3. ಜನಸಂಖ್ಯೆ ಬೆಳೆದಷ್ಟು ರಸ್ತೆಗಳು ಅಗಲವಾಗಿ ಹಿಗ್ಗುವುದಿಲ್ಲ, ಇನ್ನಷ್ಟು ಅತಿಕ್ರಮಣಕ್ಕೆ ಒಳಗಾಗುತ್ತವೆ ಹಾಗೂ ವಾಹನಗಳನ್ನು ರಸ್ತೆಗಳಲ್ಲೇ ಪಾರ್ಕಿಂಗ್ ಮಾಡುತ್ತಾರೆ. ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗಬೇಕಾದರೆ ಆದಷ್ಟು ಬೇಗ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣವಾಗಿ ವಾಹನಗಳ ಓಡಾಟ ಆರಂಭವಾದರೆ ಟ್ರಾಫಿಕ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಸಾರ್ವಜನಿಕರು ತಮ್ಮ ವಾಹನಗಳನ್ನು ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡುವುದು ಬಿಟ್ಟು ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಬಂಧುಗಳೇ, ಈ ಜನರ ಜಾಗೃತಿಯಿಂದ ಸಹ ಟ್ರಾಫಿಕ್ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿಸಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ವಿನಂತಿ.